ಹಾಯ್ ಗಾಯ್ಸ್, ನಮಸ್ಕಾರ ಗೆಳೆಯರೆ. ಈಗ ಹೊಸ ಇಂಟ್ರೊಡ್ಯೂಸ್ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ದಾಳೆ, ಕೇಳಿ ಎಂಜಾಯ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಬೋಲ್ ಹಾಕ್ಬೇಕು, ಬೋಲ್ ಇಡಬೇಕು, ತುಪ್ಪ ಹಾಕ್ಬೇಕು, ತುಪ್ಪ ಹಾಕ್ಬೇಕು, ಆಮೇಲೆ ತುಪ್ಪ ತರಬೇಕು, ಆಮೇಲೆ ಬೆಲ್ಲ ಹಾಕಿ, ತುಪ್ಪ ಹಾಕಿ, ಬೆಲ್ಲ ಪುಡಿ ಹಾಕಬೇಕು. ಈಗ ಏನು ಹಾಕ್ಬೇಕು, ಇನ್ನು ಬೇಕಾದ್ರೆ ಹಾಕಿ. ಈ ಪೆನ್ಸಿಲ್ ಇಂದ ಟೊಟ್ಟು ಪುಡಿ ಹಾಕ್ಬೇಕು, ತಿಕ್ಕಿ ಟೊಟ್ಟು ಪುಡಿ ಹಾಕ್ಬೇಕು, ಚಾಟ್ ಪುಡಿ ಹಾಕ್ಬೇಕು. ನೀವು ನಿಮ್ಮ ಮನೆಗೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಗೆಳೆಯರೆ, ಕೇಳಿದ್ರೆ ನನ್ನ ಮಗಳು ವಾಯ್ಸು ನನಗಿಂತ ಎಕ್ಸ್ಪರ್ಟ್ ಆಗ್ತಾಳೇನೋ ಏನು ಕತೆನೋ ಗೊತ್ತಿಲ್ಲ. ಆ ಬೆಲ್ಲದೆಲ್ಲ ನಿಂತೋಯ್ತು ವಾಯ್ಸು. ನಾರ್ಮಲಿ ಇದು ಲಾವಾ ಕೇಕ್ ಮಾಡಬೇಕಂತಂದರೆ ಆಲ್ಮೋಸ್ಟು ಚಾಕ್ಲೇಟ್ ಲಾವಾ ಕೇಕು ಹೆಂಗಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನು ಮಾಡಬೇಕಂದ್ರೆ ನಾರ್ಮಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ಆ್ಯಸ್ ಆಫ್ ನಾವು ನಮ್ಮ ಮನೆಯಲ್ಲಿ ಇಲ್ಲ, ಅದು ಅವ್ರಿಗೆ ಇಷ್ಟನೂ ಆಗೋಲ್ಲ, ಇದ್ದರೂ ಅವ್ರು ಬಳಸಲ್ಲ. ಅವ್ರು ಯಾಕಂದರೆ ಕೋಕೋನಟ್ ಆಯಿಲ್ ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ತುಪ್ಪ ಬಳಸಿದ್ದಾರೆ. ತುಪ್ಪ ಬಳಸಿದ್ದಾರೆ. ಡೈರೆಕ್ಟು ಬಳಸೋಂಗಿಲ್ಲ. ಡೈರೆಕ್ಟ್ ಬಳಸಿದ್ರೆ ನೀವು ಪಾತ್ರೆಗೆ ಹಾಕಿ ಮಾಡ್ತೀನಿ ಅಂತಂದರೆ ಇರಲ್ಲ. ನಾವು ಇಂಡೈರೆಕ್ಟಾಗಿ ಅದನ್ನು ಹೀಟ್ ಮಾಡಬೇಕು. ಸೊ ಇಂಡೈರೆಕ್ಟಾಗಿ ಮಾಡೋ ಮೆಥಡ್ ಅಂದರೆ ಇದೆ. ಫಸ್ಟು ನಾವು ನೀರು ಒಂದು ಬೌಲಿಟ್ಟು ಅಥವಾ ಬಾಣಲಿ ಇಟ್ಟು ಅದರಲ್ಲಿ ನೀರು ಹಾಕಿ, ಆ ನೀರು ಮೇಲೆ ನಾವು ಬೌಲ್ ಇಟ್ಟು ನಾವು ಅದರಲ್ಲಿ ಮಾಡ್ಕೋಬೇಕು. ಫಸ್ಟು ಬೆಲ್ಲ ಬೇಕಂದರೆ ಬೆಲ್ಲ, ಇಲ್ಲ ಬೇರೆ ಏನು ಬೇಕೋ ಸಕ್ಕರೆ ಬೇಕಂದರೆ ಸಕ್ಕರೆ, ಯಾವುದಾದ್ರೂ ಬಳಸ್ಬೋದು. ಬೆಟರ್ ಟು ಗೋ ವಿತ್ ಗುಡ್, ಅಂದರೆ ಬೆಲ್ಲನೇ ಬೆಸ್ಟು. ಬೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಅದಕ್ಕೆ ಮಿಲ್ಕ್ ಪೌಡ್ರು ಮತ್ತು ಕೋಕೋ ಪೌಡ್ರ್ ಹಾಕಿದ್ದಾರೆ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ್ದು ಡ್ರೈ ಫ್ರೂಟ್ಸು. ಈಗ ಈ ಚಾಕ್ಲೇಟ್ ಮೌಂಟ್ ಮಾಡೋದಕ್ಕೆ ಮೌಂಟಿಂಗ್ ಕವರ್ಸೇ ಬಂದೇ ಬರುತ್ತೆ ಫ್ರೀಝರಲ್ಲಿ ಇಡೋದಕ್ಕೆ. ಅದರಲ್ಲಿ ನಾವು ಮಾಡ್ಕೊಂಡಿರೋಂಥ ಚಾಕ್ಲೇಟ್ನ ಹೋಮ್ ಮೇಡ್ ಚಾಕ್ಲೇಟು ಅದನ್ನು ನಾವು ಅದರೊಳಗಡೆ ಸುರ್ಕೋತಾ ಇದ್ದೀವಿ. ಬೇಕಾದ ಶೇಪಲ್ಲಿ ನಾವು ಮಾಡ್ಕೋಬೋದು ಮತ್ತು ಫ್ರೀಝರಲ್ಲಿಟ್ಟು ತಿನ್ಬೋದು. ಇದರಿಂದ ಯಾಕೆ ಇದನ್ನು ಮಾಡಬೇಕು, ಏನು ಕತೆ? ಮನೆಯಲ್ಲಿ ಹೋಮ್ ಮೇಡು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ನೋ ಪ್ರಿಸರ್ವೇಟಿವ್ಸ್, ನೋ ಕೆಮಿಕಲ್ಸ್. ಆ್ಯಂಡ್ ಥರ್ಡ್ ಪಾಯಿಂಟು, ಚಾಕ್ಲೇಟು ಹಾಕಿ ಕವರ್ ಮಾಡಿ ಎಷ್ಟೋ ತಿಂಗಳು ಮಾಡಾದ್ಮೇಲೆ ತಿನ್ನುವಂಥದ್ದು ಇಲ್ಲ. ಮ್ಯಾಕ್ಸಿಮಮ್ ನಾವು 1 or 2 days ಅಥವಾ 3 days ಒಳಗಡೆ ಅದು ಖಾಲಿ ಆಗೋಗುತ್ತೆ. ನಾರ್ಮಲಿ 1 day ಉಳಿಯಲ್ಲ, ಆದರೂ ಒಂದು 3 days ಹೇಳ್ತಾಯಿದ್ದೀನಿ. ಸೊ 3 days ಮ್ಯಾಕ್ಸಿಮಮ್ ಖಾಲಿ ಆಗಿಬಿಡುತ್ತೆ. ಸಾಲದಕ್ಕೆ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಸೇಫ್, ಸೆಕ್ಯೂರ್, ಹೈಜೀನ್. ಸೊ ಇದರಿಂದ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಕಡಿಮೆ. ಸೊ ಹಾಗಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಹೋಮ್ ಮೇಡು ಬೆಸ್ಟು, ಬೆಟರು. ಸ್ವಲ್ಪ ಟೈಮ್ ಹಿಡಿಬೋದು, ಬಟ್ ಹೆಲ್ದಿಯಾಗಿ ಗ್ಯಾರಂಟಿ ಇರ್ತೀರ, ಅದಂತೂ ಅಶ್ಯೂರ್ ಮಾಡ್ಬೋದು. ನೆಕ್ಸ್ಟು ಚಾಕ್ಲೇಟ್ಸ್, ಡಾರ್ಕ್ ಚಾಕ್ಲೇಟ್ಸ್ ತುಂಬ ಒಳ್ಳೆಯದು. ನಾರ್ಮಲ್ ಚಾಕ್ಲೇಟ್ಸ್ಗಿಂತ, ಶುಗರ್ ಇರೋದಕ್ಕಿಂತ ಡಾರ್ಕ್ ಚಾಕ್ಲೇಟ್ಸ್ ತುಂಬ ಒಳ್ಳೆಯದು. ನೀವು ಈ ಥರ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಟ್ರೆ, ಬೇರೆ ಹೊರಗಡೆಯಿಂದ ತಂದು ಕೊಟ್ಟು ಅದರಲ್ಲಿ ಹುಳ ಇತ್ತು, ಅದಿತ್ತು, ಇದಿತ್ತು, ಏನಕ್ಕೆ ಸರ್ ಸಿಗುತ್ತಾವೆಲ್ಲ? ಎಲ್ಲೂ ಸಿಗಲ್ಲ ಗೆಳೆಯರೆ. ಮಾಡ್ಬೋದು, ಆರಾಮ್ಸೆ ಮಾಡ್ಕೋಬೋದು. ಸಿಂಪಲ್ಲಾಗಿದೆ, ಹೆವಿ ಇರಲ್ಲ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಮಾಡ್ಕೋಬೋದು. ನಿಮ್ಗೆ ಅಳತೆಗೆ ತಕ್ಕಂತೆ ಹಾಕೋಬೋದು. ಮಿಲ್ಕ್ ಪೌಡ್ರು, ಕೋಕೋ ಪೌಡ್ರು ಇಂಪಾರ್ಟೆಂಟ್. ಅವೆರಡೇ ಇಂಪಾರ್ಟೆಂಟ್ ಅದರಲ್ಲಿ ಬರೋದು ಮೈನಾಗಿ. ಅದೊಂದು ಗುರ್ತಿಟ್ಕೊಳ್ಳಿ.
ಈವನ್ ಶುಗರ್ ಫ್ರೀನೂ ಮಾಡ್ಕೋಬೋದು, ಆವಾಗ ಡಾರ್ಕ್ ಚಾಕ್ಲೇಟ್ ಆಗುತ್ತೆ. ಸೊ ಅದು ಒಳ್ಳೆಯದೇ. ನೋಡಿ ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಚಿಕ್ಕ ಯೂಟ್ಯೂಬರ್ ಇದ್ದಾರೆ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.